ನಗರ ಪ್ರದೇಶದ ಒಂದು ಅಪಾರ್ಟ್ಮೆಂಟ್ನಲ್ಲಿ 15 ವರ್ಷದ ವಿದ್ಯಾರ್ಥಿ ವಿಷ್ಣು ತನ್ನ ತಂದೆ-ತಾಯಿಯೊಂದಿಗೆ ವಾಸಿಸುತ್ತಿದ್ದ. ನಗರದಲ್ಲಿ ನೀರಿನ ಕೊರತೆ ದಿನೇ ದಿನೇ ಹೆಚ್ಚುತ್ತಿತ್ತು. ಕೆಲವೊಮ್ಮೆ ಟ್ಯಾಂಕರ್ ನೀರು ಬಂದರೂ ಸಾಕಾಗುತ್ತಿರಲಿಲ್ಲ. ಆದರೆ ಅಪಾರ್ಟ್ಮೆಂಟ್ನ ಜನರಲ್ಲಿ ಬಹುತೇಕರು ನೀರನ್ನು ವ್ಯರ್ಥವಾಗಿ ಬಳಸುತ್ತಿದ್ದರು. ಸೋರುತ್ತಿರುವ ನಲ್ಲಿಗಳ ರಿಪೇರಿ ಮಾಡಿಸದಿರುವು, ಗಾಡಿ ಮತ್ತು ಕಾರ್ಗಳನ್ನು ಹೆಚ್ಚಿನ ನೀರಿನಿಂದ ತೊಳೆಯುವುದು ಇವು ಸಾಮಾನ್ಯವಾಗಿತ್ತು. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ನೀರಿನ ಉಳಿವು ಮತ್ತು ಮಳೆ ನೀರಿನ ಸದ್ಬಳಕೆ ಬಗ್ಗೆ ಪಾಠ ಮಾಡಿದರು. ಶಿಕ್ಷಕರು ಹೇಳಿದರು, ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತದೆ. ಅದನ್ನು ಸಂಗ್ರಹಿಸಿದರೆ ನಗರದಲ್ಲಿ ನೀರಿನ ಸಮಸ್ಯೆ ಕಡಿಮೆಯಾಗುತ್ತದೆ. ಈ ಮಾತುಗಳು ವಿಷ್ಣುವಿನ ಮನಸ್ಸಿನಲ್ಲಿ ತುಂಬಾ ಪ್ರಭಾವ ಬೀರಿದವು. ಮನೆಗೆ ಬಂದ ನಂತರ ಅವನು ತನ್ನ ತಂದೆಗೆ ಕೇಳಿದ, ಅಪ್ಪ, ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಯಾಕೆ ಇಲ್ಲ? ತಂದೆ ಹೇಳಿದರು, ಇದು ಒಳ್ಳೆಯ ಆಲೋಚನೆ, ಆದರೆ ಅದಕ್ಕಾಗಿ ಎಲ್ಲರ ಸಹಕಾರ ಬೇಕು. ವಿಷ್ಣು ನಿರ್ಧಾರ ಮಾಡಿಕೊಂಡನು, ಅಪಾರ್ಟ್ಮೆಂಟ್ನ ಜನರಿಗೆ ನೀರಿನ ಮೌಲ್ಯ ತಿಳಿಸಬೇಕು ಎಂದು. ಮುಂದಿನ ದಿನ ಅವನು ತನ್ನ ಸ್ನೇಹಿತೆ ಸುಮಾಳ ಜೊತೆ ಸೇರಿ ಒಂದು ಸಣ್ಣ ಯೋಜನೆ ರೂಪಿಸಿದ. ಅವರು ಪೋಸ್ಟರ್ಗಳನ್ನು ಮಾಡಿದರು. ಒಂದು ಹನಿ ನೀರು, ಒಂದು ಜೀವ ಉಳಿಸಬಹುದು. ಮಳೆ ನೀರನ್ನು ಉಳಿಸೋಣ, ಭವಿಷ್ಯವನ್ನು ಉಳಿಸೋಣ. ಪ್ರತಿ ಭಾನುವಾರದಂದು ಅಪಾರ್ಟ್ಮೆಂಟ್ ಸಭೆ ನಡೆಯುತ್ತಿತ್ತು. ವಿಷ್ಣು ಮತ್ತು ಸುಮಾ ಸಭೆಯಲ್ಲಿ ಎಲ್ಲರ ಮುಂದೆ ಮಾತನಾಡಲು ಅವಕಾಶ ಕೇಳಿದರು. ವಿಷ್ಣು ಧೈರ್ಯದಿಂದ ಹೇಳಿದನು, ನಮ್ಮ ನಗರದಲ್ಲಿ ನೀರಿನ ಕೊರತೆ ಹೆಚ್ಚುತ್ತಿದೆ. ಆದರೆ ಪ್ರತಿಯೊಂದು ಮಳೆಯಲ್ಲೂ ಸಾವಿರಾರು ಲೀಟರ್ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತದೆ. ನಾವು ಮಳೆ ನೀರನ್ನು ಸಂಗ್ರಹಿಸಿದರೆ ಅದನ್ನು ತೋಟಗಳಿಗೆ, ಸ್ವಚ್ಛತೆಗೆ ಮತ್ತು ಭೂಗರ್ಭ ಜಲ ತುಂಬಿಸಲು ಬಳಸಬಹುದು ಎಂದು ಹೇಳಿದ. ಸಭೆಯಲ್ಲಿದ್ದವರು ಆಶ್ಚರ್ಯಪಟ್ಟರು. ಆಗ ವಿಷ್ಣು ಸರಳವಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ವ್ಯವಸ್ಥೆಯನ್ನು ಹೇಗೆ ಮಾಡಬಹುದು ಎಂದು ವಿವರಿಸಿದ. ಮನೆಗಳ ಮೇಲ್ಛಾವಣಿಯಿಂದ ಬರುವ ನೀರನ್ನು ಪೈಪ್ ಮೂಲಕ ಫಿಲ್ಟರ್ ಮಾಡಿ ಒಂದು ದೊಡ್ಡ ಟ್ಯಾಂಕಿಗೆ ಸಂಗ್ರಹಿಸುವುದು ಎಂದು ಹೇಳಿದ. ಮೊದಲು ಸ್ವಲ್ಪ ಜನರು ಸಂಶಯಪಟ್ಟರು. ಇದಕ್ಕೆ ಖರ್ಚಾಗಬಹುದು ಎಂದು ಹೇಳಿದರು. ಆದರೆ ಸುಮಾ ಹೇಳಿದಳು, ಇದು ಒಂದು ಹೂಡಿಕೆ. ಮುಂದಿನ ವರ್ಷಗಳಲ್ಲಿ ಟ್ಯಾಂಕರ್ ನೀರಿನ ಖರ್ಚು ಕಡಿಮೆಯಾಗುತ್ತದೆ. ಅವರ ಮಾತುಗಳಿಂದ ಪ್ರೇರಿತರಾದ ಅಪಾರ್ಟ್ಮೆಂಟ್ನ ಹಿರಿಯರು ಈ ಯೋಜನೆಯನ್ನು ಒಪ್ಪಿಕೊಂಡರು. ಕೆಲವೇ ವಾರಗಳಲ್ಲಿ ಮಳೆ ನೀರಿನ ಸಂಗ್ರಹಣಾ ವ್ಯವಸ್ಥೆ ನಿರ್ಮಿಸಲಾಯಿತು. ಮಳೆಯ ಕಾಲ ಬಂದಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಟ್ಯಾಂಕ್ ತುಂಬಿ ತೋಟಗಳಿಗೆ ಸಾಕಷ್ಟು ನೀರು ದೊರಕಿತು. ಭೂಗರ್ಭ ಜಲವು ನಿಧಾನವಾಗಿ ಹೆಚ್ಚಾಯಿತು. ಟ್ಯಾಂಕರ್ ನೀರಿನ ಅವಶ್ಯಕತೆ ಕೂಡ ಕಡಿಮೆಯಾಯಿತು. ಅಪಾರ್ಟ್ಮೆಂಟ್ನ ಜನರು ವಿಷ್ಣು ಮತ್ತು ಸುಮಾಳನ್ನು ಮೆಚ್ಚಿಕೊಂಡರು. ಅಧ್ಯಕ್ಷರು ಹೇಳಿದರು, ಈ ಮಕ್ಕಳಿಂದ ನಾವೊಂದು ದೊಡ್ಡ ಪಾಠ ಕಲಿತೆವು. ನೀರಿನ ಪ್ರತಿಯೊಂದು ಹನಿಯೂ ಅಮೂಲ್ಯ. ವಿಷ್ಣು ಸಂತೋಷದಿಂದ